10ನೇ ತರಗತಿ ಗಣಿತ ವಿಷಯದ ಘಟಕ 8 ಆದಂತಹ ತ್ರಿಕೋನಮಿತಿ ಪ್ರಸ್ತಾವನೆಯ LBA ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ ನಾನಿಂದು ವಿವರಿಸ್ತಾ ಇದ್ದೇನೆ. ಹಾಗಾದರೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 2 ಈ ಮುಂಚೆ ಮಾದರಿ ಪ್ರಶ್ನೆ ಪತ್ರಿಕೆ 1 ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಇಂದು ನಾನು ಮಾದರಿ ಪ್ರಶ್ನೆ ಪತ್ರಿಕೆ 2 ಉತ್ತರ ಸಹಿತ ವಿವರಿಸ್ತಾ ಇದ್ದೇನೆ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯು ಒಟ್ಟು 20 ಅಂಕಗಳನ್ನು ಒಳಗೊಂಡಿದ್ದು ಈ ಒಂದು ಪ್ಯಾಟರ್ನ್ ಈ ರೀತಿ ಇದೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ 1 ಅಂಕದ ಪ್ರಶ್ನೆಗಳು 5 ಇದೆ. ಮಲ್ಟಿಪಲ್ ಚಾಯ್ಸ್ ಟೋಟಲ್ ಆಗಿ 5 ಅಂಕ ಇದೆ. ಅದೇ ರೀತಿ 1 ಅಂಕದ ಪ್ರಶ್ನೆಗಳು 3 ಇದ್ದಾವೆ, ಟೋಟಲ್ ಆಗಿ 3 ಅಂಕ ಇದೆ. 2 ಅಂಕದ ಪ್ರಶ್ನೆಗಳು 3 ಇರೋದ್ರಿಂದ 6 ಅಂಕ ಆಗುತ್ತೆ. 3 ಅಂಕದ ಪ್ರಶ್ನೆಗಳು 2 ಇದ್ದಾವೆ, ಟೋಟಲ್ ಆಗಿ 6 ಅಂಕ ಇದೆ. ಒಟ್ಟು 20 ಅಂಕದ ಮಾದರಿ ಪ್ರಶ್ನೆ ಪತ್ರಿಕೆ ಇದಾಗಿದ್ದು ಉತ್ತರಗಳನ್ನು ಸಂಪೂರ್ಣವಾಗಿ ನಾನಿಂದು ವಿವರಿಸ್ತಾ ಇದ್ದೇನೆ. ಹಾಗಾದರೆ ಮೊದಲನೇ ಮೇನ್ ಆದಂತಹ MCQ 5 ಪ್ರಶ್ನೆಗಳಿರ್ತವೆ, 1 ಅಂಕದ್ದು. 1ನೇ ಪ್ರಶ್ನೆ ಆದಂತಹ ಅದರಲ್ಲಿ ಚಿತ್ರದಲ್ಲಿ ಸೈನ್ C ಬೆಲೆಯು ಡ್ಯಾಶ್ ಆಗಿರುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ನೆನಪಿರಲಿ, ಕೋನ C ಹಾಕ್ಕೊಂಡಿದ್ದೀನಿ. ಸಿಯ ಅಭಿಮುಖವಾಗಿರೋ ಬಾಹುನೇ ಯಾವುದಾಗಿರುತ್ತೆ, ಅಭಿಮುಖ ಬಾಹು ಆಗಿರುತ್ತೆ AB. ಅದೇ ರೀತಿ AC ವಿಕರ್ಣ ಆಗಿದೆ, BC ಪಾರ್ಶ್ವಬಾಹು ಆಗಿದೆ. ಅವರು ಕೋನದ ಏನಪ್ಪ ಬಾಹುಗಳ ಅಳತೆ ಕೊಟ್ಟಿದ್ದಾರೆ. BC ಅಳತೆ √3 ಇದೆ, AB ಅಳತೆ 1 ಇದೆ, AC ಅಳತೆ 2 ಇದೆ. ಅಲ್ಲಿ ಸೈನ್ C ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಕೋನ C ಆಗಿರೋದ್ರಿಂದ ಸೈನ್ನ ಅನುಪಾತ ಏನಾಗಿರುತ್ತಪ್ಪ ಅಂದರೆ ಅಭಿಮುಖ ಬಾಹು ಬೈ ವಿಕರ್ಣ ಆಗಿರೋದ್ರಿಂದ ಸೈನ್ C ಬೆಲೆ ಅಭಿಮುಖ ಬಾಹು ಅಂದರೆ 1 ಆಗಿದೆ, ವಿಕರ್ಣ ಅಂದರೆ 2 ಆಗಿರುತ್ತೆ. ದೇರ್ಫೋರ್ ಸೈನ್ C ಯ ಬೆಲೆ 1/2 ಆಗಿದೆ. ಈ ಒಂದು ಪ್ರಶ್ನೆಯಲ್ಲಿ ಆಪ್ಷನ್ C ಸರಿ ಉತ್ತರ ಆಗಿರುತ್ತೆ. ಆಪ್ಷನ್ C 1/2 ಆಗಿರುತ್ತೆ. ಅದೇ ರೀತಿ ಪ್ರಶ್ನೆ 2 ನೋಡೋಣ. ಸೈನ್ 30 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿಯ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೈನ್ 30 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿ ಬೆಲೆ ಡ್ಯಾಶ್ ಆಗಿದೆ ಅಂತ ಕೇಳಿದ್ದಾರೆ. ಮೊದಲಿಗೆ ಈ ಲೆಕ್ಕನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಸೈನ್ 30 ಡಿಗ್ರಿಯ ಬೆಲೆಯನ್ನು ಕಂಡುಹಿಡ್ಕೊಂಡಿದ್ದೀನಿ, ಕಾಸ್ 60 ಡಿಗ್ರಿಯ ಬೆಲೆಯನ್ನು ಕಂಡುಹಿಡ್ಕೊಂಡಿದ್ದೀನಿ. ಎರಡೂ ಬೆಲೆ 1/2 ಆಗಿರುತ್ತೆ. ಈ ಒಂದು ಪ್ರಶ್ನೆಯ ಪ್ರಕಾರ ಆ ಪ್ರಶ್ನೆಯಲ್ಲಿ ಸೈನ್ 30 ಡಿಗ್ರಿ ಕಾಸ್ 60 ಡಿಗ್ರಿ ಬೆಲೆಯನ್ನು ಅಪ್ಲೈ ಮಾಡಿದಾಗ 1/2 ಪ್ಲಸ್ 1/2 ಆಗುತ್ತೆ. ದೇರ್ಫೋರ್ 1/2 ಪ್ಲಸ್ 1/2 ಅಂದರೆ ಛೇದ ಸಮ ಇದೆ, ಯಾವುದೇ ಲಸ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗಾಗಿ ಅಂಶನ ಕೂಡ್ಕೊತೀನಿ. 1 + 1 / 2 ಆಗುತ್ತೆ. ಸೈನ್ 30 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿ = 2/2 ಆಗುತ್ತೆ. ದೇರ್ಫೋರ್ 2/2 ಅಂದರೆ ಉತ್ತರ 1 ಆಗುತ್ತೆ. ಆನ್ಸರ್ D ಈಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಅಂದರೆ D ಸರಿ ಉತ್ತರ ಆಗಿರುತ್ತೆ. D 1 ಆಗಿದೆ. ಅದೇ ರೀತಿ 3ನೇ ಲೆಕ್ಕ, ಸೈನ್ A = 1/√2 ಆದರೆ ಕೋನ A ಅಳತೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೈನ್ A = 1/√2 ಆದರೆ ಕೋನ A ಅಳತೆ ಏನಾಗಿರುತ್ತಪ್ಪ ಅಂದರೆ ಸೈನ್ 45 ಡಿಗ್ರಿಯ ಬೆಲೆ 1/2 ಆಗಿರುತ್ತೆ. ನೆನಪಿರಲಿ, ಈ ಕೋಷ್ಟಕದಲ್ಲಿದೆ ಬುಕ್ಕಲ್ಲಿ, ಅದನ್ನು ನೋಡ್ಕೊಳ್ರಿ. ಸೈನ್ 45 ಡಿಗ್ರಿ ಬೆಲೆ 1/√2 ಆಗಿರುತ್ತೆ. ಪ್ರಶ್ನೆ ಪ್ರಕಾರ ನಾನು ಮತ್ತೆ ಬರ್ಕೊತೀನಿ. ಸೈನ್ A = 1/√2 ಬರ್ಕೊಂಡಿದ್ದೀನಿ. ಸೈನ್ A ಸೈನಿನ ಯಾವ ಕೋನ 1/√2 ಆಗಿರುತ್ತೆ? ಸೈನಿನ 45 ಡಿಗ್ರಿ 1/√2 ಆಗಿರುತ್ತೆ. ಹಾಗಾಗಿ 1/√2 ಬದಲಾಗಿ ಸೈನ್ 45 ಡಿಗ್ರಿ ಅಂತ ಬರೆದಿದ್ದೀನಿ. ಸೈನ್ A = 45 ಡಿಗ್ರಿ ಆಗುತ್ತೆ. ಎಡಭಾಗ ಬಲಭಾಗ ಸೈನ್ ಕಾಮನ್ ಇರೋದ್ರಿಂದ A = 45 ಡಿಗ್ರಿ ಆಗುತ್ತೆ. ದೇರ್ಫೋರ್ ಸೈನ್ A = 1/2 ಆದರೆ ಕೋನ A ಅಳತೆ 45 ಆಗುತ್ತೆ. ಆಪ್ಷನ್ D 45 ಡಿಗ್ರಿ ಸರಿಯಾದ ಉತ್ತರ ಆಗಿರುತ್ತೆ. ಅದೇ ರೀತಿ ಪ್ರಶ್ನೆ 4ರಲ್ಲಿ ಥೀಟಾ ಒಂದು ಲಘುಕೋನ ಇರುವಂತೆ ಟ್ಯಾನ್ ಸ್ಕ್ವೇರ್ ಥೀಟಾದ ಬೆಲೆ 8/7 ಆಗಿರುತ್ತೆ. ಹಾಗಾಗಿ ಟ್ಯಾನ್ ಸ್ಕ್ವೇರ್ ಥೀಟಾದ ಬೆಲೆ 8/7 ಆದಾಗ 1 + sin ಥೀಟಾ × 1 - sin ಥೀಟಾ / 1 + cos ಥೀಟಾ × 1 - cos ಥೀಟಾದ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ನೆನಪಿರಲಿ, ಅಂಶ ಮತ್ತು ಛೇದನ ಗಮನ ಇಟ್ಕೊಳ್ರಿ. A + B A - B ಸೂತ್ರ ಇಲ್ಲಿ ಏನಾಗಿದೆ, ಅಪ್ಲೈ ಆಗಿದೆ. ಅದರ ಪ್ರಕಾರ A + B × A - B = A² - B² ಆಗಿದೆ. ಅದನ್ನು ನಾನಿಲ್ಲಿ ಅಪ್ಲೈ ಮಾಡಿದ್ದೀನಿ. ಏನಾಗುತ್ತಪ್ಪ ಅಂದರೆ ಬಲಭಾಗದಲ್ಲಿ 1² - sin ಸ್ಕ್ವೇರ್ ಥೀಟಾ / 1² - cos ಸ್ಕ್ವೇರ್ ಥೀಟಾ ಆಗುತ್ತೆ. ನೆನಪಿರಲಿ, 1² ಅಂದರೆ 1 ಆಗಿದೆ, -sin ಸ್ಕ್ವೇರ್ ಥೀಟಾ ಹಾಗೆ ಬರ್ಕೊಂಡಿದ್ದೀನಿ. / 1² ಬೆಲೆ 1 ಆಗಿದೆ, 1 - cos ಸ್ಕ್ವೇರ್ ಥೀಟಾ ಆಗುತ್ತೆ. 1 - sin ಸ್ಕ್ವೇರ್ ಥೀಟಾ ಅಂದರೆ cos ಸ್ಕ್ವೇರ್ ಥೀಟಾ ಅಂತ ಬರ್ಕೊತೀನಿ. 1 - cos ಸ್ಕ್ವೇರ್ ಥೀಟಾ ಅಂದರೆ sin ಸ್ಕ್ವೇರ್ ಥೀಟಾ ಅಂತ ಬರ್ಕೊಂಡಿದ್ದೀನಿ. ಇಲ್ಲಿ ತ್ರಿಕೋನಮಿತಿಯ ನಿತ್ಯ ಸಮೀಕರಣದಲ್ಲಿ cos ಸ್ಕ್ವೇರ್ ಥೀಟಾ + sin ಸ್ಕ್ವೇರ್ ಥೀಟಾ = 1 ಆದಾಗ cos ಸ್ಕ್ವೇರ್ ಥೀಟಾ ಅಂದರೆ 1 - sin ಸ್ಕ್ವೇರ್ ಥೀಟಾ ಆಗುತ್ತೆ. sin ಸ್ಕ್ವೇರ್ ಥೀಟಾ ಅಂದರೆ 1 - cos ಸ್ಕ್ವೇರ್ ಥೀಟಾ ಆಗುತ್ತೆ. ಅದರ ಅನ್ವಯ ನಾನು 1 - sin ಸ್ಕ್ವೇರ್ ಥೀಟಾ ಅಂದರೆ cos ಸ್ಕ್ವೇರ್ ಥೀಟಾ ಅಂತ ಬರ್ತಿದ್ದೀನಿ. 1 - cos ಸ್ಕ್ವೇರ್ ಥೀಟಾ ಅಂದರೆ sin ಸ್ಕ್ವೇರ್ ಥೀಟಾ ಅಂತ ಬರ್ತಿದ್ದೀನಿ. ನೆನಪಿರಲಿ, cos ಥೀಟಾ / sin ಥೀಟಾ ಅಂದರೆ ಕಾಟ್ ಥೀಟಾ ಆಗಿರುತ್ತೆ. ಹಾಗಾಗಿ cos ಸ್ಕ್ವೇರ್ ಥೀಟಾ / sin ಸ್ಕ್ವೇರ್ ಥೀಟಾ ಅಂದರೆ ಕಾಟ್ ಸ್ಕ್ವೇರ್ ಥೀಟಾ ಅಂತ ಬರ್ತಿದ್ದೀನಿ. ಕಾಟ್ ಸ್ಕ್ವೇರ್ ಅಂದರೆ ಟ್ಯಾನಿನ ವಿಲೋಮ ಆಗಿರುತ್ತೆ. ಹಾಗಾಗಿ 1 /
ಟ್ಯಾನ್ ಸ್ಕ್ವೇರ್ ಥೀಟಾ ಅಂತ ಬರ್ಕೊಂಡಿದ್ದೀನಿ. ಪ್ರಶ್ನೆಯಲ್ಲಿ ಟ್ಯಾನ್ ಸ್ಕ್ವೇರ್ ಥೀಟಾದ ಬೆಲೆ 8/7 ಅಂತ ಕೊಟ್ಟಿದ್ದಾರೆ. ಅದರ ಅನ್ವಯ 1/8/7 ಅಂತ ಬರೆದಿದ್ದೀನಿ. ಒಂದನ್ನು ಹಾಗೆ ಬರ್ಕೊತೀನಿ. ಛೇದದಲ್ಲಿರುವ 8/7 ಮೇಲೆ ಬಂದಾಗ 7/8 ಆಗುತ್ತೆ. 1 × 7 ಏನಾಗುತ್ತೆ? 1 7 7/8 ಆಗುತ್ತೆ. 1 + sin ಥೀಟಾ ಇಂಟು 1 - sin ಥೀಟಾ, 1 + cos ಥೀಟಾ ಮೈನಸ್ 1 - cos ಥೀಟಾದ ಬೆಲೆ 7/8 ಆಗುತ್ತೆ. ಆಪ್ಷನ್ ಬಿ 7/8 ಸರಿಯಾದ ಉತ್ತರ ಆಗಿರುತ್ತೆ. 5ನೇ ಪ್ರಶ್ನೆ, 8 tan p = 15 ಆದಾಗ 8 tan p ಯ ಬೆಲೆ 15 ಆದಾಗ sin p - cos p ಗೆ ಸಮನಾದುದು ಯಾವುದು ಅಂತ ಕೇಳಿದ್ದಾರೆ. ಅದು ಪ್ರಶ್ನೆ ಪ್ರಕಾರ 8 tan p = 15 ಬರ್ಕೊಂಡಿದ್ದೀನಿ. tan p = 15/8 ಆಗಿದೆ. ಟ್ಯಾನಿನ ಅನುಪಾತ ಏನಾಗಿರುತ್ತಪ್ಪ ಅಂದರೆ ಅಭಿಮುಖ ಬಾಹು ಪಾರ್ಶ್ವ ಬಾಹು ಆಗಿರುತ್ತೆ. ಅದರ ಅನ್ವಯ 15 ಅನ್ನೋದು ಅಭಿಮುಖ ಬಾಹುವಿಗೆ ಸೇರಿರುತ್ತೆ, 8 ಅನ್ನೋದು ಪಾರ್ಶ್ವ ಬಾಹುವಿಗೆ ಸೇರಿರುತ್ತೆ. ಇಲ್ಲಿ ಕೋನ ನೆನಪಿರಲಿ, ಪಿ ಇದೆ, ಲಘು ಕೋನ ಪಿ ಇದೆ. ಹಾಗಾಗಿ PQR ತ್ರಿಭುಜದಲ್ಲಿ Q ಲಂಬ ಕೋನ ಬರೆದಿದ್ದೀನಿ, ಪಿನ ಲಘು ಕೋನವಾಗಿ ಬರೆದಿರ್ತೀನಿ. ಇಲ್ಲಿ ಪೈಥಾಗೊರಸ್ ಪ್ರಮೇಯನ ಅಪ್ಲೈ ಮಾಡಿದಾಗ, ಪೈಥಾಗೊರಸ್ ಪ್ರಮೇಯ ಅಪ್ಲೈ ಮಾಡೋದಕ್ಕಿಂತ ಮುಂಚೆ 15 ಅಭಿಮುಖ ಬಾಹು ಸ್ಥಾನದಲ್ಲಿ ಬರೆದಿರ್ತೀನಿ, 8ನ್ನು ಪಾರ್ಶ್ವ ಬಾಹುದಲ್ಲಿ ಬರ್ತೀನಿ. 3ನೇ ಬಾಹುವಿನ ಅಳತೆ ಗೊತ್ತಿಲ್ಲ, ಯಾವುದು PR ಬೆಲೆ, ಅದನ್ನು ಕಂಡುಹಿಡ್ಕೊಂಡಿದ್ದೀನಿ. ಇಲ್ಲಿ ಪೈಥಾಗೊರಸ್ ಪ್ರಮೇಯ ಅಪ್ಲೈ ಮಾಡಿದಾಗ PR² = QR² + PQ² ಆಗಿರುತ್ತೆ. ದೇರ್ಫೋರ್ PR² = 15² + 8². PR² = 15² × 8². PR² = 225 ಆಗುತ್ತೆ. 15² ಅಂದರೆ 225 ಆಗುತ್ತೆ, ಪ್ಲಸ್ 8² ಅಂದರೆ 64 ಆಗುತ್ತೆ. ದೇರ್ಫೋರ್ PR² = 225 + 64 ಏನಾಗುತ್ತೆ? 289 ಆಗುತ್ತೆ. PR² = 289 ಆದರೆ PR ಏನಾಗುತ್ತೆ? √289 ಆಗುತ್ತೆ. ಯಾಕಂದ್ರೆ ನಮಗೆ ಬೇಕಾಗಿರೋದು PR ಬೆಲೆ, ಅಲ್ಲಿರೋದು PR² ಬೆಲೆ. ಅಲ್ಲಿ ಸ್ಕ್ವೇರ್ನ ತೆಗೆದಾಗ ಸ್ಕ್ವೇರ್ ರೂಟ್ ಹಾಕಬೇಕಾಗತ್ತೆ. ಹಾಗಾಗಿ PR √280, 289. ಈ ಒಂದು 289ರ ವರ್ಗಮೂಲ 17 ಆಗುತ್ತೆ. ದೇರ್ಫೋರ್ PR ಬೆಲೆ 17 ಆಗುತ್ತೆ. PR ಬೆಲೆ ಏನಾಗುತ್ತೆ? ವಿಕರ್ಣದ ಬೆಲೆ 17 ಆಗುತ್ತೆ. ದೇರ್ಫೋರ್ ಈಗ sin P ಬೆಲೆ ಮತ್ತು cos P ಬೆಲೆ ಕಂಡುಹಿಡ್ಕೊಳ್ಳೋಕ್ಕೆ PRನ ಬೆಲೆ ಕಂಡುಹಿಡ್ಕೊಂಡಿರೋದು ಅನುಕೂಲ ಆಗುತ್ತೆ. sin P ಅಂದರೆ ಅಭಿಮುಖ ಬಾಹು ವಿಕರ್ಣ ಆಗಿರುತ್ತೆ, cos P ಅಂದರೆ ಪಾರ್ಶ್ವ ಬಾಹು ವಿಕರ್ಣ ಆಗಿರಲಿ. ಇಲ್ಲಿ sin P ಅಂದರೆ ಅಭಿಮುಖ ಬಾಹು ಅಂದರೆ 15 ಆಗಿದೆ, ವಿಕರ್ಣ ಅಂದರೆ 17 ಆಗಿದೆ. ಇಲ್ಲಿ sin P ಯ ಬೆಲೆ 15/17 ಆಗುತ್ತೆ. cos P ಯ ಬೆಲೆ ಪಾರ್ಶ್ವ ಬಾಹು ವಿಕರ್ಣ ಆಗಿದೆ, ಪಾರ್ಶ್ವ ಬಾಹು ಅಂದರೆ 8 ವಿಕರ್ಣ ಅಂದರೆ 17 ಆಗುತ್ತೆ. ದೇರ್ಫೋರ್ cos P ಯ ಬೆಲೆ 8/17 ಆಗುತ್ತೆ. ಈ ಒಂದು ಬೆಲೆಗಳನ್ನು ಪ್ರಶ್ನೆಯಲ್ಲಿ ಅಪ್ಲೈ ಮಾಡೋಣ. sin P - cos P = sin P ಅಂದರೆ 15/17 - cos P ಅಂದರೆ 8/17. ಇಲ್ಲೂ ಕೂಡ ಛೇದ ಸಮನಾಗಿದೆ. ಅಂಶದಲ್ಲಿರುವ ಅಂಕಿಗಳನ್ನು ಕೂಡ್ತೀನಿ. sin P - cos P = 15 - 8/17. ಇಲ್ಲಿ ಯಾವುದೇ ಲಸ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ದೇರ್ಫೋರ್ sin P - cos P = 15ರಲ್ಲಿ 8 ಕಳೆದರೆ 7 ಆಗುತ್ತೆ, sin P /17 ಆಗುತ್ತೆ. sin P - cos P ಯ ಬೆಲೆ 7/17 ಆಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಸೆಕೆಂಡ್ ಮೇನ್. ಈ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ 1 ಅಂಕದ 3 ಪ್ರಶ್ನೆಗಳಿದ್ದಾವೆ. 1 × 3 = 3 ಆಗಿದೆ. 6ನೇ ಲೆಕ್ಕ, ಲಂಬಕೋನ ತ್ರಿಭುಜ ABCಯಲ್ಲಿ ಕೋನ ABC ಯ ಬೆಲೆ 90 ಡಿಗ್ರಿ. ACB ಅಂದರೆ ಮಧ್ಯದ ಅಕ್ಷರ ಯಾವುದಿದೆ? C ಇದೆ. ACB ಯ ಬೆಲೆ 30 ಡಿಗ್ರಿ ಆಗಿದೆ. ಕೋನ C ಯ ಬೆಲೆ 30 ಡಿಗ್ರಿ ಆಗಿದೆ. ಹಾಗಾಗಿ AB = AC ಅಂದರೆ AB ಅನುಪಾತ AC ಅನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಈ ಒಂದು ಪ್ರಶ್ನೆ ಪ್ರಕಾರ ಕೋನ B ಅಂದರೆ 90 ಡಿಗ್ರಿ, ಕೋನ C ಅಂದರೆ 30 ಡಿಗ್ರಿ ಬರ್ಕೊಂಡಿದ್ದೀನಿ. ತ್ರಿಭುಜ ABCಯಲ್ಲಿ ಕೋನ B ಯ ಬೆಲೆ 90, ಕೋನ C ಯ ಬೆಲೆ 30 ಡಿಗ್ರಿ. C ಕೋನ ಆಗಿರೋದ್ರಿಂದ ಅಭಿಮುಖ ಬಾಹು AB ಆಗಿದೆ, ವಿಕರ್ಣ AC ಆಗಿದೆ, ಪಾರ್ಶ್ವ ಬಾಹು BC ಆಗಿದೆ. ಇಲ್ಲಿ AB/ACನೇ ಯಾಕೆ ತೆಗೆದುಕೊಂಡಿದ್ದೀನಪ್ಪ ಅಂದರೆ ಪ್ರಶ್ನೆಯಲ್ಲಿ AB ಅನುಪಾತ AC ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹಾಗಾಗಿ AB ಅನುಪಾತ ACನ AB/AC ಅಂತ ಬರ್ಕೊಂಡಿದ್ದೀನಿ. AB ಅಂದರೆ ಅಭಿಮುಖ ಬಾಹು, AC ಅಂದರೆ ವಿಕರ್ಣ ಆಗಿದೆ. ಅಭಿಮುಖ ಬಾಹು ವಿಕರ್ಣ ಅಂದರೆ sin ಥೀಟಾ ಆಗಿರುತ್ತೆ. ಹಾಗಾಗಿ AB/ACನ sin ಥೀಟಾ ಅಂತ ತೆಗೆದುಕೊಳ್ತೀನಿ. sin ಥೀಟಾ = AB/AC ಅಂತ ಬರ್ಕೊಂಡಿದ್ದೀನಿ. ಥೀಟಾ ಬೆಲೆ 30 ಡಿಗ್ರಿ ಆಗಿದೆ ಪ್ರಶ್ನೆ ಪ್ರಕಾರ. ದೇರ್ಫೋರ್ sin 30 ಡಿಗ್ರಿ = AB/AC. sin 30 ಡಿಗ್ರಿಯ ಬೆಲೆ 1/2 ಆಗಿದೆ. 1/2 = AB/AC ಆಗಿದೆ. ದೇರ್ಫೋರ್ ಈ 1/2ನ್ನು AB/ACನ ಅನುಪಾತದ ರೂಪದಲ್ಲಿ ಬರ್ತೀನಿ. 1:2 = AB/AC ಬರೆದಿದ್ದೀನಿ. ದೇರ್ಫೋರ್ ಪ್ರಶ್ನೆ ಪ್ರಕಾರ AB/AC ಯ ಬೆಲೆ 1:2 ಆಗಿದೆ.
ನೆಕ್ಸ್ಟ್ ಪ್ರಶ್ನೆ 7ನೇ ಪ್ರಶ್ನೆ. ಸೈನ್ ತೀಟಾದ ಬೆಲೆ 3/5 ಆದಾಗ ಮತ್ತು ಕಾಸ್ ತೀಟಾದ ಬೆಲೆ 4 ಆದಾಗ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಈ ಒಂದು ಸೈನ್ ತೀಟಾ ಬೆಲೆ ಮತ್ತು ಕಾಸ್ ತೀಟಾದ ಬೆಲೆಯನ್ನು ನಾನು ಪ್ರಶ್ನೆಯಲ್ಲಿ ಅಪ್ಲೈ ಮಾಡ್ತೀನಿ. ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು 3/5 ಹೋಲ್ ಸ್ಕ್ವೇರ್ ಯಾಕೆ ಬಂತಪ್ಪ ಅಂದರೆ ಪ್ರಶ್ನೆಯಲ್ಲಿ ಸೈನ್ ತೀಟಾ ಬೆಲೆ ಕೊಟ್ಟಿದ್ದಾರೆ, ಆದರೆ ಇಲ್ಲಿ ಸೈನ್ ಸ್ಕ್ವೇರ್ ತೀಟಾ ಕೇಳಿದ್ದಾರೆ. ಹಾಗಾಗಿ 3/5 ಹೋಲ್ ಸ್ಕ್ವೇರ್ ಪ್ಲಸ್ 4/5 ಸ್ಕ್ವೇರ್ನ ಮಾಡಿದ್ದೀನಿ. ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು 3/5 ಸ್ಕ್ವೇರ್ನ ಘಾತಾಂಕ ನಿಯಮ ಅಪ್ಲೈ ಮಾಡಿದಾಗ ಏನಾಗುತ್ತೆ 3 ಸ್ಕ್ವೇರ್ ಡಿವೈಡೆಡ್ ಬೈ 5 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಡಿವೈಡೆಡ್ ಬೈ 5 ಸ್ಕ್ವೇರ್ ಅಂತ ಬರೆದಿದ್ದೀನಿ. ದೇರ್ಫೋರ್ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು 9/25 ಆಗುತ್ತೆ. 3 3 9, 5 5 25 ಪ್ಲಸ್ 4 4 16, 5 5 25 ಆಗುತ್ತೆ. ದೇರ್ಫೋರ್ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು, ಇಲ್ಲಿ ಕೂಡ ಛೇದ ಸಮನಾಗಿದೆ, ಹಾಗಾಗಿ ಅಂಶಗಳನ್ನು ಕೂಡ್ತೀನಿ. 9 + 16, 9 + 16 ಅಂದರೆ 25 ಆಗುತ್ತೆ. 25 ಡಿವೈಡೆಡ್ ಬೈ 25 ಆಗುತ್ತೆ. ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾದ ಬೆಲೆ 25 ಡಿವೈಡೆಡ್ ಬೈ 25 ಆದಾಗ ಉತ್ತರ 1 ಬರುತ್ತೆ. ದೇರ್ಫೋರ್ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು 1 ಆಗುತ್ತೆ. 8ನೇ ಲೆಕ್ಕ. ಸೈನ್ ಎ ಇಸ್ ಈಕ್ವಲ್ ಟು ಕಾಸ್ ಎ ಆದರೆ ಎನ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಸೈನ್ ಎ ಇಸ್ ಈಕ್ವಲ್ ಟು ಕಾಸ್ ಎ ಬರ್ಕೊಂಡಿದ್ದೀನಿ. ಕೋನ ಎ ಬೆಲೆ ಕಂಡು ಹಿಡ್ಕೋಬೇಕಪ್ಪ ಅಂದರೆ ನಾನು ಎರಡೂ ಬದಿ ಕಾಸ್ ಎಯಿಂದ ಭಾಗಿಸ್ತೀನಿ. ಸೈನನ್ನು ಕಾಸ್ನಿಂದ ಭಾಗಿಸ್ತೀನಿ, ಕಾಸನ್ನು ಕೂಡ ಕಾಸ್ ಎನಿಂದ ಭಾಗಿಸ್ತೀನಿ. ಸೈನ್ ಎ ಬೈ ಕಾಸ್ ಎ ಇಸ್ ಈಕ್ವಲ್ ಟು ಕಾಸ್ ಎ ಬೈ ಕಾಸ್ ಎ ಆಗುತ್ತೆ. ಸೈನ್ ಎ ಬೈ ಕಾಸ್ ಎ ಅಂದರೆ ಟ್ಯಾನ್ ಎ ಅಂತ ಬರ್ಕೊಂಡಿದ್ದೀನಿ. ಕಾಸ್ ಎ ಇಲ್ಲಿ ಏನಾಗುತ್ತೆ ಸೇಮ್ ಇರೋದ್ರಿಂದ ಇಲ್ಲಿ ಭಾಗಿಸ್ದಾಗ 1 ಬರುತ್ತೆ. ಟ್ಯಾನ್ ಎ ಇಸ್ ಈಕ್ವಲ್ ಟು 1 ಆಗುತ್ತೆ. ಟ್ಯಾನಿನ ಯಾವ ಕೋನ ಈಸ್ ಈಕ್ವಲ್ ಟು 1 ಬರುತ್ತಪ್ಪ ಅಂದರೆ ಟ್ಯಾನ್ 45 ಡಿಗ್ರಿ ಈಸ್ ಈಕ್ವಲ್ ಟು 1 ಬರುತ್ತೆ. ಟ್ಯಾನ್ 45 ಡಿಗ್ರಿ ಈಸ್ ಈಕ್ವಲ್ ಟು 1 ಬರುತ್ತೆ. ಹಾಗಾಗಿ ಟ್ಯಾನ್ ಎ ಈಸ್ ಈಕ್ವಲ್ ಟು ಟ್ಯಾನ್ 45 ಡಿಗ್ರಿ ಅಂತ ಬರ್ಕೊಂಡಿದ್ದೀನಿ. ದೇರ್ಫೋರ್ ಎ ಈಸ್ ಈಕ್ವಲ್ ಟು 45 ಡಿಗ್ರಿ ಬರ್ತಿದ್ದೀನಿ. ಪ್ರಶ್ನೆಯಲ್ಲಿ ಕೇಳಿರೋ ಹಾಗೆ ಸೈನ್ ಎ ಈಸ್ ಈಕ್ವಲ್ ಟು ಕಾಸ್ ಎ ಆದರೆ ಎನ ಬೆಲೆ 45 ಡಿಗ್ರಿ ಆಗಿದೆ. ಇದಿಷ್ಟು ಮೊದಲ ಮತ್ತು 2ನೇ ಮೇನಿನ ಪ್ರಶ್ನೆಗಳ ಉತ್ತರ ಆಗಿದೆ. ಮುಂದಿನ ಭಾಗದಲ್ಲಿ 3ನೇ ಮತ್ತು 4ನೇ ಮೇನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಸ್ಕೊಡ್ತಾನೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋವನ್ನು ಪೂರ್ಣಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು.